Hey guys, welcome back to One More Trip 18 by Vikram. ಹಲೋ ಗಾಯ್ಸ್, ನೀವೇನಾದರೂ ಬ್ಯಾಂಗ್ಳೂರಲ್ಲೇ ಇದ್ಕೊಂಡು ಎಲ್ಸ್ ನೀವೇನಾದರೂ ಬ್ಯಾಂಗ್ಳೂರಿಗೆ ಬರ್ತಾ ಇದ್ರೆ ನಿಮ್ಮ ವೀಕೆಂಡ್ನ ಹೆಂಗೆ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಏನಾದರೂ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ. ಓಕೆ ಗಾಯ್ಸ್, ಬ್ಯಾಂಗ್ಳೂರಲ್ಲಿ ನನ್ನ ಮನೆ ಇರೋದು ಬಂದ್ಬಿಟ್ಟು ಜೆ ಪಿ ನಗರ. ಅಲ್ಲಿಂದ ಡ್ರೈವ್ ಮಾಡಿಕೊಂಡು ನಾನು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆಗಿದ್ದೀನಿ. ಇವತ್ತು ಸಂಡೇ ಆಗಿರೋ ಕಾರಣದಿಂದ ನನ್ನ ವೈಫ್ಗೆ ಮೇಕಪ್ ಆರ್ಡ್ರ್ ಇತ್ತು. ಸೊ ಅವಳು ಮಳವಳ್ಳಿಗೆ ಹೋಗಿದ್ದಾಳೆ. ಒಬ್ಬನೇ ಮನೆಯಲ್ಲಿ ಏನು ಮಾಡೋದು ಅಂತ ಕಂಟೆಂಟ್ ಆದರೂ ಕ್ರಿಯೇಟ್ ಮಾಡೋಣ ಅಂತ ಬಂದೆ. ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ನೋಡಿದ ತಕ್ಷಣ ನಿಮ್ಮೆಲ್ರಿಗೂ ಒಂದು ಐಡಿಯಾ ಬಂದಿರುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. 260 years ಆಫ್ ಹಿಸ್ಟ್ರಿ, 3 billion ಓಲ್ಡ್ ರಾಕ್, ರೇರ್ ಪ್ಲಾಂಟ್ಸ್, ಬ್ಯೂಟಿಫುಲ್ ಲೇಕ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗಾರ್ಡನ್ಸ್ ಆಫ್ ದ ಬ್ಯಾಂಗ್ಳೂರ್. ಇದೆಲ್ಲನೂ ಒಂದೇ ಜಾಗದಲ್ಲಿದೆ ಅಂದರೆ ನಂಬ್ತೀರಾ? ನಂಬಲೇಬೇಕು ಗಾಯ್ಸ್. ಓಕೆ ಗಾಯ್ಸ್, ವೆಲ್ಕಮ್ ಟು ಲಾಲ್ಬಾಗ್ ಬಾಟನಿಕಲ್ ಗಾರ್ಡನ್. ಹಲೋ ಗಾಯ್ಸ್, ನಾವು ಇವತ್ತು ಬ್ಯಾಂಗ್ಳೂರಿನ ಹೃದಯ ಭಾಗದಲ್ಲಿರೋ ಅಂದರೆ ಹಾರ್ಟ್ ಆಫ್ ದ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು ಈ ಜಾಗನ. ಲಾಲ್ಬಾಗ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಓಕೆ ಗಾಯ್ಸ್, ಬ್ಯಾಂಗ್ಳೂರಲ್ಲಿರೋರೆಲ್ಲ ಆಲ್ಮೋಸ್ಟ್ ಲಾಲ್ಬಾಗ್ನ ವಿಸಿಟ್ ಮಾಡಿರ್ತಾರೆ. ಬಟ್ ಏನಪ್ಪ ಅಂದರೆ ಇದ್ರ ವಿಶೇಷತೆ ಆ್ಯಂಡ್ ಇದ್ರ ಹಿಸ್ಟ್ರಿ ಏನಂತ ನಿಮಗೆ ಗೊತ್ತಿರಲ್ಲ. ನೀವು ಅದೇನಾದರೂ ತಿಳ್ಕೊಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಗಾಯ್ಸ್, ಲಾಲ್ಬಾಗಿಗೆ ನೀವು ಬರಬೇಕು ಅಂದರೆ 3 ಎಂಟ್ರೆನ್ಸ್ ಇದೆ ಯೂಶ್ವಲಿ. ನಾನು ಎಂಟ್ರಿ ಆಗಿರೋದು ಬಂದ್ಬಿಟ್ಟು ಈ ಕಡೆ ಸೌತ್ ಎಂಡ್ ಸರ್ಕಲಿಂದ ಬಂದ್ಬಿಟ್ಟು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಅಲ್ಲಿಂದ ಎಂಟ್ರಿ ಆಗಿದ್ದು. ವಿಲ್ಸನ್ ಗಾರ್ಡನ್ ಕಡೆಯಿಂದ ಏನಾದರೂ ಬರೋರಿದ್ದರೆ ಆ ಕಡೆ ನಿಮಗೆ ಸಿದ್ದಾಪುರ ಕಡೆಯಿಂದನೂ ಒಂದು ಗೇಟ್ ಸಿಗುತ್ತೆ. ಆಮೇಲೆ ಮಾವಳ್ಳಿ ಟಿಫನ್ ರೂಮ್ಸ್ ಅಂತ ಕೇಳಿರ್ತೀರ ಫೇಮಸ್, ಅಲ್ಲಿಂದನೂ ಒಂದು ಎಂಟ್ರಿ ಸಿಗುತ್ತೆ. 3 ಕಡೆಯಿಂದ ನೀವು ಎಂಟ್ರಿ ಆಗ್ಬೋದು. ನನ್ನ ಮನೆ ಜೆ ಪಿ ನಗರ, ಸೊ ಈ ಕಡೆಯಿಂದನೇ ಎಂಟ್ರಿ ಆದೆ. ಓಕೆ ಗೈಸ್, ಇನ್ ಬಿಟ್ವೀನ್ ನನಗೆ ಯಾವುದೋ ಟೀಮ್ ಸಿಕ್ತು. ಅವರೇನೋ ಸ್ವಲ್ಪ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು. ಅಂದರೆ ಪಾರ್ಕಲ್ಲಿ ಸಿಗೋರೆಲ್ಲ ಅವ್ರ ಕ್ರಶ್ ಬಗ್ಗೆ ಕೇಳ್ತಾಯಿದ್ರು. ಸೊ ಈವನ್ ನನಗೂ ಕೇಳಿದ್ರು, ಅದಕ್ಕೆ ಆನ್ಸರ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಐ ಆಮ್ ಆಲ್ರೆಡಿ ಮ್ಯಾರಿಡ್. ಕ್ರಶ್ ಹೆಸರು ತಗೊಂಡ್ಬಿಟ್ರೆ ನಾನು ಹೆಂಡತಿ ಬೈದ್ಬಿಡ್ತಾಳೆ. ಕ್ರಶ್ ಅಂತ ನಿಮ್ಮ ಫ್ರೆಂಡು, ನಿಮ್ಮ ಕ್ಲಾಸ್ಮೇಟು ಎಲ್ಲ ಆಕ್ಟ್ರೆಸ್ ಆಗಿರುತ್ತೆ. ಲೈಕ್ ರಮ್ಯಾ, ರಕ್ಷಿತಾ, ಮಾಧುರಿ ದೀಕ್ಷಿತ್, ಆ ಥರ. ಸೋನಾಕ್ಷಿ ನಿಮ್ಮ ಫಸ್ಟ್ ಕ್ರಶ್. ಅದನ್ನ ನೀವು ಡೈರೆಕ್ಟ್ ಬರೀತೀರಾ? ಸೋನಾಕ್ಷಿ ಯಾರು ಅಂತ ನಿಮ್ಗೆಲ್ಲ ಗೊತ್ತು ಅನ್ಸುತ್ತೆ. ಎಸ್, ಎಕ್ಸಾಕ್ಟ್ಲಿ. ಶಿ ಇಸ್ ಯುವರ್ ಫಸ್ಟ್ ಕ್ರಶ್. ಓಕೆ ಗೈಸ್, ಬ್ಯಾಂಗ್ಳೂರ್ ಅಂತ ಮಾತಾಡಿದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಕಬ್ಬನ್ ಪಾರ್ಕ್ ಆ್ಯಂಡ್ ಲಾಲ್ಬಾಗ್. ಅದರಲ್ಲಿ ಲಾಲ್ಬಾಗ್ ಯಾಕಿಷ್ಟು ಸ್ಪೆಷಲ್ ಅಂತ ಕೆಲವ್ರಿಗೆ ಮಾತ್ರ ಗೊತ್ತು, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಅದೇನಂತ ನಾನು ಇವತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ಗಾರ್ಡನ್ನು ಸುಮಾರು 240 ಎಕರ್ಸಲ್ಲಿದೆ. ಮಾರ್ನಿಂಗ್ ವಾಕಿಂಗ್ ಮಾಡೋರಿಗೆ, ಫೋಟೋಗ್ರಾಫರ್ಸ್ಗೆ, ನೇಚರ್ ಲವರ್ಸ್ಗೆ, ಫ್ಯಾಮಿಲಿಗೆ, ಟೂರಿಸ್ಟ್ಗೆ ಎಲ್ರಿಗೂ ಒಂದು ಫೇವ್ರೆಟ್ ಡೆಸ್ಟಿನೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 1760 ಮೈಸೂರಿನ ರೂಲರ್ ಹೈದರ್ ಅಲಿ ಅಂತ ಇದ್ದ, ಕೇಳಿರ್ತೀರ ನೀವೆಲ್ಲ. ಈ ಗಾರ್ಡನ್ನ ಡೆವಲಪ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಅವ್ರ ಮಗ ಟಿಪ್ಪು ಸುಲ್ತಾನ್ ಅವ್ರಿಗೆ ಗಾರ್ಡನಿಂಗ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ದಟ್ ರೀಸನ್ ಅವ್ರೇನು ಮಾಡಿದ್ರು, ಫ್ರಾನ್ಸ್ ಮತ್ತು ಪರ್ಷಿಯಾ, ಆಫ್ಘಾನಿಸ್ತಾನ್, ಇನ್ನೂ ಕೆಲವೊಂದು ಕಂಟ್ರಿಗಳಿಂದ ರೇರ್ ಪ್ಲ್ಯಾಂಟ್ಸ್ ಎಲ್ಲ ತರಿಸಿ ಇದನ್ನು ಡೆವಲಪ್ ಮಾಡೋಕ್ಕೆ ನೋಡಿದ್ರು. ರಾಜರ ಕಾಲದಲ್ಲಿ ರೇರ್ ಪ್ಲ್ಯಾಂಟ್ಸ್ನ ಕಲೆಕ್ಟ್ ಮಾಡೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಆಗಿತ್ತು. ಅದರಿಂದಾಗಿ ಟಿಪ್ಪು ಸುಲ್ತಾನ್ ಅವರು ಬೇರೆ ಬೇರೆ ಕಂಟ್ರಿಯಿಂದ ರೇರ್ ಪ್ಲ್ಯಾಂಟ್ಸ್ ಎಲ್ಲ ತರಿಸಿ ಈ ಲಾಲ್ಬಾಗ್ನ ಕಂಪ್ಲೀಟಾಗಿ ಡೆವಲಪ್ ಮಾಡಿದ್ರು. ಅವತ್ತಿನ ಅವ್ರ ವಿಷನ್ ಏನಿದೆಯಲ್ಲ ಇವತ್ತಿನ ಲಾಲ್ಬಾಗ್ ಅಂತ ಹೇಳ್ಬೋದು. ಗಾಯ್ಸ್, ನೀವು ವಿಡಿಯೋಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ಗ್ಲಾಸ್ ಹೌಸ್ ಅಂತ ಕರೀತಾರೆ. ಇದನ್ನು ಕಟ್ಸೋಕ್ಕೆ ಇನ್ಸ್ಪಿರೇಷನ್ ಏನಪ್ಪ ಅಂದರೆ, ಲಂಡನಲ್ಲಿ ಒಂದು ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಇದೆ. ಅದನ್ನು ನೋಡ್ಬಿಟ್ಟು ಇದನ್ನು ಸುಮಾರು 1889 ಇಲ್ಲಿ ಕಟ್ಸಿದ್ರು. ನೀವೇನಾದರೂ ಈ ಜಾಗನ ರಿಪಬ್ಲಿಕ್ ಡೇ ಅಥವಾ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಇಲ್ಲಿ ಫ್ಲವರ್ ಶೋ ಎಲ್ಲ ಹಾಕಿರ್ತಾರೆ. ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಫ್ಲವರ್ ಶೋ. ಬಟ್ ಆ ಟೈಮಲ್ಲಿ ಕ್ರೌಡು ಇರುತ್ತೆ ಇವೇನು. ಗೈಸ್, ಲಾಲ್ಬಾಗ್ ಅಂದರೆ ಬರೀ ಗ್ರಾಸ್ ಆ್ಯಂಡ್ ಫ್ಲವರ್ಸ್ ಅಷ್ಟೇ ಅಲ್ಲ. ಇಲ್ಲಿ ಸುಮಾರು ಸ್ಪೈಸಸ್ ಟ್ರೀಗಳಿದೆ, ಆಮೇಲೆ ಪ್ಲ್ಯಾಂಟ್ಸ್ ಇದೆ, ಫ್ಲವರ್ಸ್ ಎಲ್ಲ ಬೆಳೆದಿದ್ದಾರೆ, ಆಮೇಲೆ ಮೆಡಿಸನ್ ಪ್ಲ್ಯಾಂಟ್ಸು ಇದೆ. ಆಮೇಲೆ ಇಲ್ಲಿರೋ ಕೆಲವೊಂದು ಮರಗಳಿಗಂತೂ ಆಲ್ಮೋಸ್ಟ್ 100 ವರ್ಷದ ಮೇಲೇ ಇದೆ ಅಂತ ಹೇಳ್ಬೋದು. ಸಿಟಿ ಲೈಫ್ ಲೀಡ್ ಮಾಡ್ತಿರೋ ನಾವೆಲ್ಲ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಈ ಜಾಗಕ್ಕೆ ಏನಾದರೂ ವಿಸಿಟ್ ಮಾಡಿದ್ರೆ ತುಂಬ ಪೀಸ್ಫುಲ್ ಆಗಿರುತ್ತೆ. ಸಬಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ನಿಮಗಿರೋ ವರ್ಕ್ ಸ್ಟ್ರೆಸ್ಸಿಂದ ಆರಾಮಾಗಿ ರಿಲೀಫ್ ಪಡ್ಕೋಬೋದು. ಇಲ್ಲಿ ಆರಾಮಾಗಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ವೀಕೆಂಡ್ಸ್ ಅಂತ ಬಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಕಳೆಯೋಕ್ಕೆ ಒಂದು ಒಳ್ಳೆ ಜಾಗ ಇದು. ಆ್ಯಂಡ್ ಗೈಸ್, ನಿಮಗೆ ಗೊತ್ತಿರೋ ಥರ ಈಗ ಸದ್ಯಕ್ಕೆ ಮಾವಿನ ಮತ್ತು ಹಲಸಿನ ಸೀಸನ್ ನಡೀತಾ ಇದೆ. ಸೊ ಅದರಿಂದ ಒಳಗಡೆ ಹಲಸಿನ ಮತ್ತು ಮಾವಿನ ಮೇಳ ನಡೀತಾ ಇದೆ. ಡಿಫ್ರೆಂಟ್ ತಳಿ ಎಲ್ಲ ಇದೆ. ಇನ್ ಕೇಸ್ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬಂದು ಪರ್ಚೇಸ್ ಕೂಡ ಮಾಡ್ಬೋದು. ಗೈಸ್, ನಿಮಗೆ ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದ್ದೆ 3 billion years ಆಫ್ ಓಲ್ಡ್ ರಾಕ್ ಅಂತ.
ಐ ಮೀನ್ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ಅದು ಬಂಡೆಗಳು. ಈ ರಾಕ್ಸ್ ಎಲ್ಲ ಫಾರ್ಮೇಷನ್ ಆಗಿರೋದು 3 ಬಿಲಿಯನ್ ಇಯರ್ಸ್ ಎಗೋನೇ ಅಂತಾರೆ. 3 ಬಿಲಿಯನ್ ಇಯರ್ಸ್ ಎಗೋ ಅಂತ ಅಂದರೆ ಆ ಟೈಮಲ್ಲಿ ಡೈನೋಸಾರ್ಸ್ ಕೂಡ ಇನ್ನೂ ಇದ್ದಿಲ್ಲ ಗೈಸ್. ಅರ್ತ್ ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಈ ಪ್ಲೇಸ್ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಈ ಬಂಡೆಗಳನ್ನ ಹತ್ಕೊಂಡು ನೀವೇನಾದರೂ ಮೇಲೆ ಹೋದರೆ ಬ್ಯಾಂಗ್ಳೂರು ಸಿಟಿದು ಒಂದು ಕಂಪ್ಲೀಟ್ ವ್ಯೂ ಸಿಗುತ್ತೆ ನಿಮಗೆ. ಮೇಲ್ಗಡೆ ಹೋಗ್ಬಿಟ್ಟು ವ್ಯೂ ಏನಂತ ತೋರಿಸಿ ನಿಮಗೆ, ಬನ್ನಿ ಗಾಯ್ಸ್. ನಿಮ್ಗೆ ಈಗಾಗಲೇ ಹೇಳಿದ್ದೆ ಮೇಲ್ಗಡೆ ಹೋದರೆ ನಿಮಗೆ ಬ್ಯಾಂಗ್ಳೂರು ಸಿಟಿದು ಒಂದು ಕಂಪ್ಲೀಟ್ ವ್ಯೂ ಸಿಗುತ್ತೆ ಅಂತ. ನಿಮ್ಗೆ ಈಗಾಗಲೇ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ಎದುರುಗಡೆ ಬಿಲ್ಡಿಂಗ್ಗಳೆಲ್ಲ ಕಾಣಿಸ್ತಾ ಇದೆ. ಇವೇನು ನಿಮಗೆ ಲಾಲ್ಬಾಗ್ ಒಳಗಡೆಯಿಂದ UB ಸಿಟಿನೂ ಕಾಣಿಸುತ್ತೆ. ಈ ಕೆಳಗಡೆ ಏನು ರೋಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನಡ್ಕೊಂಡು ಹೋದ್ರೇ ಸ್ಟ್ರೈಟಾಗಿ ನಿಮ್ಗೆ ಸಿಗೋದೆ ಶಾಂತಿನಗರ. ಓಕೆ ಗೈಸ್, ಇಷ್ಟೆಲ್ಲ ಕವರ್ ಮಾಡಿ ಆದಮೇಲೆ ಬಾಡಿ ಫುಲ್ ಡಿಹೈಡ್ರೇಟ್ ಆಗೋಗಿತ್ತು. ಸ್ವಲ್ಪ ನೀರಾದರೂ ಅಥವಾ ಏನಾದರೂ ಕುಡಿಯೋಣ ಅಂತ ಹೋದರೆ ಮುಂದ್ಗಡೆ ಹಣ್ಣಿನ ರಸ ಸಿಗ್ತಾಯಿತ್ತು. ಸರಿ ಅಂತ ಹೋದೆ ಅಲ್ಲಿಗೆ. ಪ್ಯೂರ್ ಮ್ಯಾಂಗೋ ಪಲ್ಪ್. ಓಕೆ ಗೈಸ್, ಗ್ಲಾಸ್ ಹೌಸ್ ಆಯಿತು, ಅದಾದಮೇಲೆ ಕಲ್ಲು ಬಂಡೆಗಳಾಯಿತು, ಅದಾದಮೇಲೆ ಮೇಲ್ಗಡೆ ಹೋಗ್ಬಿಟ್ಟು ಬ್ಯಾಂಗ್ಳೂರಿನ ಕಂಪ್ಲೀಟ್ ವ್ಯೂ ತೋರಿಸಿದೆ. ಅಲ್ಲಿಂದ ಒಂದು ಜ್ಯೂಸ್ ಕುಡ್ಕೊಂಡು, ಐ ಮೀನ್ ಹಣ್ಣಿನ ರಸ ಕುಡ್ಕೊಂಡು ನೆಕ್ಸ್ಟ್ ನಾನು ಹೋಗ್ತಾ ಇರೋ ಜಾಗನೇ ಲಾಲ್ಬಾಗಲ್ಲಿರೋ ಲೇಕ್ ಹತ್ರ. ಓಕೆ ಗೈಸ್, ಈಗ ನಿಮಗೆ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದೇ ಲಾಲ್ಬಾಗಲ್ಲಿರೋ ಲೇಕು. ನಾನಿಲ್ಲಿ ರೀಚ್ ಆದಾಗ ಟೈಮ್ ಆಗಿತ್ತು ಸುಮಾರು 12:30 ಆಗಿತ್ತು ಮಧ್ಯಾಹ್ನ. ಸ್ವಲ್ಪ ಬಿಸಿಲಿತ್ತು. ಸೊ ನೀವೇನಾದರೂ ವಿಸಿಟ್ ಮಾಡಿದ್ರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಗಾಯ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಟ್ರೀಯಲ್ಲಿ ಒಂದು ಆರ್ಟ್ ಮಾಡಿದ್ದಾರೆ, ಅದನ್ನೆಲ್ಲ ಕವರ್ ಮಾಡ್ಕೋತಾ ಇದ್ದೀನಿ. ಸೇ ಗಾಯ್ಸ್, ಹೈ. ಸೊ ಗೈಸ್, ಫೈನಲಿ ಒನ್ ಡಿಸ್ಕ್ಲೇಮರ್, ಅದೇನಪ್ಪ ಅಂದರೆ ಒಳಗಡೆ ಬರಬೇಕಾದ್ರೆ ದಯವಿಟ್ಟು ಪ್ಲಾಸ್ಟಿಕ್ನ ಕ್ಯಾರಿ ಮಾಡಬೇಡಿ. ಕೆಲವೊಬ್ಬರು ಹೈಡ್ ಮಾಡಿ ಊಟ ತಿಂಡಿ ಎಲ್ಲ ಇಟ್ಕೊಂಬಂದಿರ್ತೀರ. ಇನ್ ಕೇಸ್ ಅದೇನಾದರೂ ತಂದಿದ್ದು ನಿಜ ಆಗಿದ್ದರೆ ದಯವಿಟ್ಟು ನೀವು ತಂದಿರೋ ಪ್ಲಾಸ್ಟಿಕ್ನ ಆಚೆನೇ ತೊಗೊಂಡೋಗ್ಬಿಟ್ಟು ಎಸಿರಿ. ಯಾವುದೇ ಕಾರಣಕ್ಕೂ ಪಾರ್ಕ್ ಒಳಗಡೆ ಹಾಕ್ಬೇಡಿ, ಐ ಮೀನ್ ಗಾರ್ಡನ್ ಒಳಗಡೆ ಹಾಕ್ಬೇಡಿ. ಸೊ ಗೈಸ್, ಕೆರೆ ಅಂತ ಅಲ್ಲಿ ತೋರಿಸಿದೆ, ಬಟ್ ಕೆರೆಗೆ ಬೋರ್ಡ್ ಇಲ್ಲಿದೆ, ಎಂಟ್ರೆನ್ಸ್ ಇದು. ಬಟ್ ನಾನು ಆಲ್ರೆಡಿ ಒಳಗಡೆ ಹೋಗಿದ್ನಲ್ಲ ಡೀಪು, ಅಲ್ಲಿಂದನೇ ವೇ ಕನೆಕ್ಟ್ ಆಗ್ತಾಯಿತ್ತು. ಸೊ ಅಲ್ಲಿಂದನೇ ರೆಕಾರ್ಡ್ ಮಾಡ್ಕೊಂಬಂದೆ. ಸೊ ಇನ್ಫಾರ್ಮೇಷನ್ಗೋಸ್ಕರ ಇಲ್ಲಿಂದನೂ ಈವನ್ ಕ್ಯಾಪ್ಚರ್ ಮಾಡಿದ್ದೀನಿ. ಓಕೆ ಗೈಸ್, ನಿಮ್ಗೆ ಹೇಳಿದ್ದೆ ಕೆಲವೊಂದು ಟ್ರೀಗೆ ಆಲ್ರೆಡಿ 100 ಇಯರ್ಸ್ಗಿಂತ ಜಾಸ್ತಿನೇ ಇದೆ ಅಂತ. ನಿಮಗೆ ಕಾಣಿಸ್ತಾ ಇರ್ಬೋದು ವೀಡಿಯೋದಲ್ಲಿ, ತುಂಬ ಮರಗಳಿದೆ ಅದೇ ಥರ ಇಲ್ಲಿ. ಸೊ ಗೈಸ್, ಫೈನಲಿ ಇದಾಗಿತ್ತು ಲಾಲ್ಬಾಗ್ನ ಸ್ಟೋರಿ. ಐ ಹೋಪ್ ಲಾಲ್ಬಾಗ್ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿನ ಹೇಳಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಆ್ಯಂಡ್ ನೀವೇನಾದರೂ ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳಿಂದ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಹೀಗೆ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ವೀಡಿಯೋಸ್ನ ನೋಡ್ತಾ ಇರಿ. ಅಂಟಿಲ್ ದೆನ್, ದಿಸ್ ಇಸ್ ವಿಕ್ರಮ್ ಫ್ರಮ್ ಒನ್ ಮೋರ್ ಟ್ರಿಪ್ 18 ಸೈನಿಂಗ್ ಆಫ್. ಲೈಫ್ ಇಸ್ ಟೂ ಶಾರ್ಟ್ ಗೈಸ್. ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.